ಕೊಪ್ಪಳ ತಾಲೂಕು ಕನ್ನೇರಮಡು ಕೊಪ್ಪಳ ರಸ್ತೆ ವಿಂಡ್ ಪವರ್ ಕಂಪನಿಯ ಭಾರೀ ಗಾತ್ರದ ಲಾರಿಗಳ ಸಂಚಾರದಿಂದ ಹದಗೆಟ್ಟು ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಈ ಬಗ್ಗೆ ಗ್ರಾಮಸ್ಥರ ಆಕ್ರೋಶ ಮತ್ತು ಕ್ರಮಕ್ಕೆ ಒತ್ತಾಯದ ಕುರಿತಂತೆ ಎಸ್ಸಿಎನ್ ಟಿವಿ ನ್ಯೂಸ್ನಲ್ಲಿ ಪ್ರಸಾರವಾದ ವರದಿಯ ನಂತರ ಅಧಿಕಾರಿಗಳು ಚಟುವಟಿಕೆ ಆರಂಭಿಸಿದ್ದಾರೆ. ಮುಸಲಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ನಾಗೇಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲಿಸಿದ್ದರು. ಅವರು, ನಾವು 4 ತಿಂಗಳ ಹಿಂದೆ ವಿಂಡ್ ಪವರ್ ಕಂಪನಿಗೆ ಎನ್ಒಸಿ ನೀಡಿದ್ದೇವೆ. ಆದರೆ ಇಂತಹ ಭಾರಿ ವಾಹನಗಳು ಗ್ರಾಮದ ಒಳಭಾಗದಲ್ಲಿ ಸಂಚರಿಸುತ್ತಿವೆ ಎಂಬ ಮಾಹಿತಿ ನಮಗೆ ತಿಳಿದಿರಲಿಲ್ಲ ಎಂದು ಹೇಳಿ ತಮ್ಮ ಸಂಬಂಧವಿಲ್ಲದಂತೆ ನಿರಾಕರಿಸಿದರು. ಸ್ಥಳೀಯರ ಪ್ರಕಾರ ಪಿಆರ್ಡಿ ಮತ್ತು ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳೇ ಈ ವಾಹನಗಳಿಗೆ ಗ್ರಾಮ ಒಳಗೆ ಸಂಚರಿಸಲು ಅನುಮತಿ ನೀಡಿದ್ದಾರೆ. ಪಿಡಿಒ ನಾಗೇಶ್ ಅವರು ಇದನ್ನು ದೃಢೀಕರಿಸಿದರು. ಕ್ರಮ ಕೈಗೊಳ್ಳುವ ಬದಲು ಕೈ ತೊಳೆದುಕೊಂಡಿದ್ದಾರೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರು ವಿಂಡ್ ಪವರ್ ಕಂಪನಿಯ ಜತೆ ಅಧಿಕಾರಿಗಳು ಶಾಮೀಲಾಗಿ ಕಣ್ಣು ಮುಚ್ಚಾಲೆ ಅಡ್ಡ ಆಡುತ್ತಿದ್ದಾರೆ. ಕೂಡಲೇ ಮೇಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಹೊಣೆಗಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ವರದಿ ಬಸವರಾಜ್ ನಾಯ್ಕ್, ಎಸ್ಸಿಎನ್ ಟಿವಿ ನ್ಯೂಸ್, ಕೊಪ್ಪಳ. ವರದಿಯಾಗಿ ಕಾಯಕತ್ತೀವಿ. ಅವ್ರದ್ದು ನಾವೆಲ್ಲ ಡೀಟೇಲ್ಸ್ ತಗೊಂಡ ಮೇಲೆ ನಾನು ಈಗ ಸದ್ಯ ನಮ್ಮ ಎಡಬ್ಲ್ಯೂ ಸಾಹೇಬರು ಸೆಕ್ಷನ್ ಆಫೀಸರ್ ಕಳಿಸ್ಯಾರ. ಅವ್ರನ್ನೆಲ್ಲ ವಿಡಿಯೋ ಮಾಡಿಕೊಂಡು ನಾವು ಮೇಲಧಿಕಾರಿಗಳು ನಾವೊಂದು ಸಲಹೆ ತಗೊಂಡು ಮುಂದಿನ ಕ್ರಮ ಅವ್ರ ಮೇಲೆ ಏನು ಮಾಡೋದು. ಕಂಪ್ನರಿಗೆ ನೀವು ಫಸ್ಟಿಗೆ ಯಾವ ಲೆಟರ್ ಕೊಟ್ಟಿದ್ದೀರಿ ಸರ್? ನೀವು ಫಸ್ಟಿಗೆ ಅಧಿಕೃತವಾಗಿ ಈಗ ನಮಗೆ ಇಲ್ಲಿ ಈ ವಾಹನಗಳ ಪರಿಚಯಕ್ಕೆ, ಆಮೇಲೆ ವಾಹನಗಳು ಅಡ್ಡಾಡಲಿಕ್ಕೆ, ಆಮೇಲೆ ಹೊಲ್ದಾರಿಗೆ ಎನ್ಒಸಿ ಅಂತ ಮಾರ್ಚ್ ತಿಂಗಳಲ್ಲಿ ನಾವು ಕೊಟ್ಟಿರ್ತೀವಿ ಎಲ್ಲ ಇದು ಅನುಮತಿಯೊಂದಿಗೆ. ಆದ್ರೆ ಇವರು ವಾಹನಗಳು ಇಂಥವು ಬರ್ತಾವಂತ ನನಗೆ ಮಾಹಿತಿ ಇದೆ. ಈಗ ಕೂಡಲೇ ನಾವು ಬಂದ್ ಮಾಡಿದ್ದೀವಿ. ಅವ್ರಿಗೆ ಯಾವುದೇ ಓಡಾಡಬಾರ್ದು ಸಲಹೆ ಕೊಟ್ಟಿದ್ದೀವಿ, ಲಿಖಿತವಾಗಿನೂ ಕೊಟ್ಟಿದ್ದೀವಿ. ಅವರಿಗೆ ಯಾವಾಗ ಕೊಟ್ಟಿದ್ದೀರಿ ಸರ್? ನೀವು ನಿನ್ನೆ ಬಂದಿದ್ದೀವಿ. ಲಿಖಿತವಾಗಿ ಯಾವಾಗ ಕೊಟ್ಟಿದ್ದೀರಿ ಕಂಪ್ನಿಯವ್ರಿಗೆ? ಎಷ್ಟು ದಿನ ಆಯ್ತು? ನಾವು ಎನ್ಒಸಿ ಕೊಟ್ಟು 4 ಮಂತ್ ಆಯ್ತು. ಮಾರ್ಚ್ನಾಗ ಇರಬೇಕು. ಬಂದೀವಿ. ಅವಾಗ ಈ ವಾಹನಗಳು ಓಡಾಡ್ತದಿಲ್ಲ ಯಾವ. ಆಮೇಲೆ ಅವರು ಬರುವಾಗ ನಿಮಗೆ ತಿಳಿಸುವ ಅಂತ ಹೇಳಿದ್ರು. ಆಮೇಲೆ ಯಾರ ತಿಳಿಸಿಲ್ಲ ನಿಮ್ಮ ಪಂಚಾಯತಿಗೆ? ನಮಗೆ ತಿಳಿಸಿಲ್ಲ, ಯಾವುದೇ ರೀತಿ ನಮಗೆ ತಿಳಿಸಿಲ್ಲ. ಇಂಥ ವಾಹನಗಳು ಭಾರಿ ವಾಹನಗಳು ಓಡಾಡ್ತಾವ ಅಂತ ತಿಳಿಸಿಲ್ಲ ನಮಗೆ. ಆಮೇಲೆ ತಿಳಿಸಿದ್ರೆ ನಾವು ಎಡಬ್ಲ್ಯೂ ಕರ್ಕೊಂಡು ನಾವು ಅದಕ್ಕೇನು ಅನುಮತಿ ಕೊಡಬೇಕು ಬೇಡ ಅಂತ ನಾವು ತಿಳಿಸ್ತಾ ಇದ್ದೀವಿ. ಸಂಬಂಧಪಟ್ಟ ನಿಮಗೆ ಇಮಿಡಿಯೇಟ್ ಆಗಿ ನಮಗೆ ನಿನ್ನೆ ಬಂದ ತಕ್ಷಣ ನಿಲ್ಲಿಸಲಾಗಿದೆ. ಪಬ್ಲಿಕ್ನಿಂದ ನಮಗೆ ದೂರುಗಳು ಬಂದವು, ಭಾಳ ಕರೆಗಳು ಬಂದವು. ಈಗ ನಮ್ಮ ಎಡಬ್ಲ್ಯೂ ಸೆಕ್ಷನ್ ಆಫೀಸರ್ ಕಳಿಸಿಲ್ಲ, ಎಲ್ಲ ರಿಪೋರ್ಟ್ ಮಾಡಿದ್ವಿ. ಹಂಗೇನಾದರೂ ನಾವು ಅವರು ನಿರಾಕರಿಸಿದರೆ, ನಮ್ಮ ಎಡಬ್ಲ್ಯೂ ಓಡಾಡಿಸ್ ನಿರಾಕರಿಸಿ ನಾವು ಇವರು ಒಂದು ವೇಳೆ ಮತ್ತೆ ಅಡ್ಡಾಡಕ್ಕೆ ಸ್ಟಾರ್ಟ್ ಮಾಡಿದರೆ ನಾವು ಇಮಿಡಿಯೇಟ್ ಆಗಿ ಮಾನ್ಯ ನಮ್ಮ ಪೊಲೀಸ್ ಸಹಾಯದೊಂದಿಗೆ ನಾವು ನಿಂದಿಸಲು ಕೂಡ ಅಲ್ರಿ. ಕಂಪ್ನಿಯವರು ನಿಮಗೆ ಯಾರು ಬಂದರು? ಅದು ಕಂಪ್ನಿ ಓನರ್ ಬಂದ್ರ? ಆಮೇಲೆ ನಿಮ್ಮ ಕಂಪ್ನಿ ಸಂಬಂಧಪಟ್ಟರೆ ಯಾರು ಬಂದರು? ಎಲ್ಲ ನಿಮ್ಮ ಅದು ಡಾಕ್ಯುಮೆಂಟ್ ಇದು ಮಾಡಿದಾರಾ? ವರದಿ ಮಾಡಿದಾರ ಅವ್ರದ್ದು? ಕರೆಕ್ಟ್ ಇದಾವ ಡಾಕ್ಯುಮೆಂಟ್ಸ್? ಕಂಪ್ನಿ ಡಾಕ್ಯುಮೆಂಟ್ಸ್ ಇದಾವ? DC ಆದೇಶ ಕೊಟ್ಟಿದ್ದಾರಾ? ನಮ್ದು ಅಷ್ಟೇ ಅಲ್ಲ, ನಮ್ದು ಬಸಿರಾಳು ಒಂದು 5-6 ಪಂಚಾಯತಿ ಬರ್ತಾವೆ. 5-6 ಪಂಚಾಯತಿ ಬರ್ತಾವ. ಎಲ್ಲ ಅದಾವ. ಅವರು ಮಾಹಿತಿ ತಗೊಂಡಾರ, ನಾಳೆ ಕೊಡ್ತಂದಾರ. ಡೀಟೇಲ್ ಆಗಿ ನಮ್ಮ ಎಡಬ್ಲ್ಯೂ ಸಾಹೇಬ್ರನ್ನು ಕೇಳಿದ್ರು, ಅವ್ರಿಗೆ ಕೊಡ್ಬೇಕಾಗಿದೆ. ಈ ರಸ್ತೆ ಮೇಲೆ ಇನ್ನು ಮೇಲೆ ಇಂಥ ವಾಹನ ಓಡಾಡ್ಲಾರ್ದಾಗ ನಾವು ಕ್ರಮ ಕೈಗೊಳ್ಳುತ್ತೇವೆ. ಈಗ ಇದು ತಪ್ಪು ಈಗ ಆಗ್ಬಿಟ್ಟೈತಲ್ಲ, ಇದಂತ ಹಾಳಾಗ್ಬಿಟ್ಟೈತಿ. ಇದನ್ನ ಈಗ ಸುದ್ದಿ ಮಾಡೋದು ಹೆಂಗ? ಈಗ ಅವರಿಗೆ ನಾನು ಡ್ಯಾಮೇಜ್ ಆಗೈತೆ ಅಂತ ಅವ್ರಿಗೆ ಮಾಹಿತಿ ಕೊಡ್ತೀನಿ. ಸುದ್ದಿಗೆ ಅವ್ರು ಮಾಡಿ ಕೊಡ್ತೀವಿ ಅಂತ ಹೇಳಿ ಎಷ್ಟು ದಿನ ಆಗೋದು ಅಂತ ಎನ್ಒಸಿ ತಗೊಂಡ್ರೆ ಯಾವ ಕೆಲಸಕ್ಕಂತ ಅವರು ಫ್ಯಾನ್ ಅಂದಮೇಲೆ ಈಗ ಆಲ್ರೆಡಿ ಈಗ ಎಲ್ಲ ಪ್ರದೇಶ, ಎಲ್ಲ ಊರಲ್ಲಿ, ಎಲ್ಲ ಬೇರೆ ಬೇರೆ ಕಡೆ ಫ್ಯಾನ್ ಅಂದ್ಮೇಲೆ ಈ ಥರ ಗಾತ್ರವಾದ ವಾಹನಗಳು ಎಲ್ಲ ಮಾಹಿತಿ ಅವ್ರು ಬಂದಾಗ ಹೇಳ್ತಾರೆ. ಈಗ ರಸ್ತೆದ್ದು ಈಗ PRD ಅವರು ಬೇರೆ ಇರ್ತಾರೆ, ಅವ್ರು ಕೊಡ್ತಾರೆ. ತಗೋಬೇಕಾದ್ರೆ ಫ್ಯಾನಿಗಂತ ನಾನು ನಿಮ್ಮ ಬೇರೆ ಕಡೆ ಎಲ್ಲ ನೋಡಿರ್ತೀವಿ. ಅವೇ ಇಲ್ಲಿ ಸಾಗಾಟನೆ ಮಾಡ್ತಾರ. ಇದು ಬ್ರಿಡ್ಜ್ ಇಲ್ಲ, ಅವ್ರು ಹೇಳ್ತಿದ್ರು, ಅವ್ರ ಗಮನಕ್ಕೆ ಬಂದಿಲ್ಲ. ಅದೇ ಸಮಸ್ಯೆ ಆಗಿತ್ತು ಸರ್. ಅದು ಹೆಂಗೆ ಈಗ ನಮಗೆ ಈ ರಸ್ತೆ ಯಾವ ಅನುಕೂಲ ಆಗುತ್ತೆ, ಇದು ಸೂಟೇಬಲ್ ಅಂತೇಳಿ ಅವರು ಕೂಡ ಈಗ ನಾವು ನಿನ್ನೆ ಮಾತಾಡ್ತಿದ್ವಿ. ಅವರು PRD ಇಂದನೂ ಪರ್ಮಿಷನ್ ತಗೊಂಡ್ರೆ ಸರ್. ಕಂಪ್ನಿಯವರು ನಿಮಗೆ ಒಂದಿಷ್ಟು ಇದು ಕೊಟ್ಟಿರ್ತಾರ. ಇಲ್ಲ,
PWD ಇಂದನೂ ಪರ್ಮಿಷನ್ ತಗೊಂಡಾರ. ಅವನು ಕೇಳಿದ್ರೆ ನಾವು ನಾಳೆ ಕೊಡ್ತೀವಿ ಅಂತ ಹೇಳ್ಯಾರ. ಆ ಮಾಹಿತಿ ತಗೊಂಡ್ಗಳೇ ನನಗೆ ಕ್ಲಿಯರ್ ಗೊತ್ತಾಗುತ್ತೆ ಯಾವ ಇಲಾಖೆಯಿಂದ ಮಾಹಿತಿ ತಗೊಂಡ್ರ ಅಂತ. ಅದನ್ನ ಸಬ್ಮಿಟ್ ಮಾಡ್ತೀನಿ. ಈಗ ಸದ್ಯ ಅಂತೂ ಈ ರಸ್ತೆ ಕಂಪ್ನಿಯವ್ರು ಏನ್ ನಿಮ್ಗೆ ಇದು ಕೊಟ್ಟಿದ್ದಾರೆ, ಅರ್ಜಿ ಏನ್ ಕೊಟ್ಟಿದ್ದಾರೆ ನೀವು ಫಸ್ಟ್? ಈ ರಸ್ತೆ ಈ ವಾಹನಗಳಿಗೆ ಸೂಟೇಬಲ್ ಅಲ್ಲ, ಕೂಡಲೇ ನಾವು ನಿಂದ್ರಿಸಕ್ ಕ್ರಮ ಕೈಗೊಳ್ತೀವಿ. ಒಂದ್ ವೇಳೆ ನಾಳೆ ಅವ್ರು ಸ್ಟಾರ್ಟ್ ಮಾಡಿದ್ರು PSI ಕರ್ಕೊಂಡ್ಬಂದು ಇದ್ರ ಓಡಾಡೋ ವ್ಯವಸ್ಥೆ ನಾನು ಮಾಡ್ತೀನಿ. ಬಸ್ ಇಲ್ಲ ನಮ್ಮ ನಿಮಗೆ? ಎಷ್ಟು ದಿನ ಆಯ್ತಮ್ಮ? 1 ವಾರ ಆಯ್ತು. ನಿಮಗೆ ಅದು ಓಡಾಡಕ್ ತೊಂದರೆ ಆಗೈತೆ? ರೋಡಲ್ಲೇ ನಿಮಗೇನು ಭಯ ಇಲ್ಲ? ನಿಮಗೇನು ಭಯ ಇಲ್ಲ? ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮಗೆ? 6 ಕಿಲೋಮೀಟರ್ ಆಗುತ್ತೆ. ಯಾವ ಊರ್ಲಿಂದ ಬರ್ತೀರಮ್ಮ? ಹೋಗ್ತಿದ್ದೀರಾ? ಹಾಂ ಹಾಂ. ಬೆಳಗ್ಗೆ ಹೋಗ್ತೀವ್ರಿ, ಕ್ಲಾಸ್ ಮಿಸ್ ಆಕವ್ರಿ. ನಮ್ಗೆ ನಡ್ಕಂತ ಹೋದ್ಲಿ ಕ್ಲಾಸ್ ಮಿಸ್ ಆಗ್ಬಿಡ್ತಾವ್ರಿ, ಓದಕ್ ತೊಂದ್ರೆ ಆಗುತ್ತೆ. ಎಷ್ಟು ಟೈಮ್ ಬರುತ್ತೆ ಬಸ್? ಬೆಳಿಗ್ಗೆ ಎಷ್ಟು ಟೈಮ್ ಹೋಗ್ತದೆ ಬಸ್? ಎಷ್ಟು ಟೈಮ್ ಬರುತ್ತೆ? 8:30ಗೆ 9 ಗಂಟೆಗೆ 10 ಗಂಟೆಗೆ 11 ಗಂಟೆಗೆ ಅದಾವ್ರಿ. ಅಂದ್ರ ಇದಾಗಲಿಂದ ಯಾವ ಬಸ್